ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಜನರೇ, ನೀವು ಯಾವಾಗ ಬೇಕಾದ್ರೂ ಕೊಲೆ ಆಗಬಹುದು, ಹುಷಾರ್. ಸುಮ್ಮನೆ ಕೂತಿದ್ರು ಅವರವರ ಪ್ರತಿಷ್ಠೆಗೆ ಕೊಂದು ಮುಗಿಸ್ಬಿಡ್ತಾರೆ. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಆಟೋ ಡ್ರೈವರ್ ಬಲಿಯಾಗಿದ್ದು ನಿಬ್ಬೆರಗಾಗುವಂತೆ ಮಾಡಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಏಷ್ಯಾದಲ್ಲಿ ಹೆಸರು ಮಾಡೋದಕ್ಕೆ ಅಮಾಯಕರ ಕೊಲೆ. ಟೀ ಕುಡಿತಾ ಇದ್ದ ಆಟೋ ಚಾಲಕನ ಮೇಲೆ ಮಚ್ಚಿನಿಂದ ದಾಳಿ. ಆಟೋ ಚಾಲಕ ಸಾವು, 4 ಪುಡಿ ರೌಡಿಗಳು ಬಂಧನ. ಸಿಲಿಕಾನ್ ಸಿಟಿಯಲ್ಲಿ ಭೂಗತಲೋಕದ ಡಾನ್ಗಳು ತನ್ನಗಾಗಿದ್ದಾರೆ ನಿಜ. ಆದ್ರೆ ಗಲ್ಲಿಗಳಲ್ಲಿ ನಾವೇ ಡಾನ್ಗಳು ಎಂದು ಮರಿತಾ ಇರುವ ಪುಡಿ ರೌಡಿಗಳ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಏನು ಅರಿಯದ ಅಮಾಯಕರು ಇವರ ಭ್ರಮೆಗೆ ಬಲಿಯಾಗ್ತಾ ಇದ್ದಾರೆ. ಜಸ್ಟ್ ಟೀ ಕುಡಿಯುತ್ತಾ ಕುಳಿತಿದ್ದ ಆಟೋ ಡ್ರೈವರ್ನನ್ನ ಮಚ್ಚಿನಿಂದ ಕೊಚ್ಚಿ ಕೊಂದ ಘಟನೆ ಈಗ ಇಡೀ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದೆ. ಹೊಟ್ಟೆಪಾಡಿಗೆ ಆಟೋ ಓಡಿಸುತ್ತಿದ್ದ 28 ವರ್ಷದ ಚಂದ್ರಶೇಖರ್ ತಾನು ಮಾಡದ ತಪ್ಪಿಗೆ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಕಳೆದ ಆಗಸ್ಟ್ 13ರಂದು ದೊಡ್ಡಬಳ್ಳಾಪುರ ಹೆದ್ದಾರಿಯ ರಾಜನಕುಂಟೆ ಟೋಲ್ ಬಳಿ ಚಂದ್ರಶೇಖರ್ ಟೀ ಕುಡಿಯುತ್ತಿದ್ದಾಗ ಸಾವಿನ ರೂಪದಲ್ಲಿ ಆ 6 ಜನ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು. ಟೀ ಅಂಗಡಿ ಮುಂಭಾಗವೇ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದ ನಿಖಿಲ್, ಮನು, ಪ್ರೇಮಿ, ರವಿಕುಮಾರ್, ಪವನ್ ಹಾಗೂ ವಿಜಯ್ ಎಂಬ ಯುವಕರು ಏಕಾಏಕಿ ಚಂದ್ರಶೇಖರ್ ಮೇಲೆ ಮಚ್ಚು ಬೀಸಿದ್ದಾರೆ. ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದ ಆಟೋ ಚಾಲಕ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ರಾಜನಕುಂಟೆ ಪೊಲೀಸರು 4 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದು ಉಳಿದ 2 ಬಲೆ ಬೀಸಿದ್ದಾರೆ. ಅನ್ಯಾಯ ಮಾಡಿದ್ದ ಅಂತ ಅವ್ನ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್? ಅವ್ನ ಚಿಕ್ಕ ಮಕ್ಕಳು, ಇನ್ನ 4 ವರ್ಷದ ಏಜ್. ಅವ್ರ ಜೀವನ ಹೆಂಗ್ ಸರ್? ಅವ್ರು ಹೆಂಗ್ ಜೀವನ ಮಾಡ್ಬೇಕು? ಅವನು ಆಟೋ ಓಡಿಸ್ಕೊಂಡು ಬಾಡಿಗೆ ಓಡಿಸಿದ್ದು. ಅವರಪ್ಪ ಹ್ಯಾಂಡಿಕ್ಯಾಪ್, ಅವರಮ್ಮ ಹುಷಾರಿಲ್ಲ. ಅವ್ರ ಜೀವನ ಹೆಂಗ್ ಮಾಡ್ಬೇಕು ಸರ್? ಅವ್ರ ಜೀವನ ಬೆಲೆ ಇಲ್ವಾ ಸರ್? ಅವ್ನ ಪ್ರಾಣಕ್ಕೆ ಬೆಲೆ ಇಲ್ವಾ? ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಸರ್? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸರ್. ನಾವ್ ಹೆಂಗ್ ಜೀವನ ಮಾಡ್ಬೇಕು ಸರ್? ನಮ್ಮ ಮನೆಗೆ ಆಧಾರ ಆಗಿದ್ದಿದ್ದೆ ಅವನು. ಅವ್ನ ಪ್ರಾಣ ಅನ್ಯಾಯ ಕಳೆದ್ಬಿಟ್ರು. ಹೆಂಗ್ ಸರ್ ಜೀವನ ಮಾಡ್ಬೇಕು ಅವರು? ಈತ ಮದುವೆಯಾಗಿ 2 ಹೆಣ್ಣು ಮಕ್ಕಳನ್ನ ಹೊಂದಿದ್ದ ಚಂದ್ರಶೇಖರ್ ಮಸನ ಸೇರಿದ್ರೆ ಅತ್ತ ಆಧಾರವಾಗಿದ್ದ ಯಜಮಾನನನ್ನ ಕಳೆದುಕೊಂಡು ಕುಟುಂಬ ಪ್ರೀತಿಗೆ ಬಿದ್ದಿದೆ. ಹೆಸರು ಮಾಡಲು ಸಿಕ್ಕವರನ್ನ ಕೊಲ್ಲುವ ಇಂತಹ ಪುಡಿ ರೌಡಿಗಳಿಗೆ ಕಾನೂನಿನ ತಕ್ಕ ಶಿಕ್ಷೆಯಾಗಲೇಬೇಕಿದೆ. ಜೊತೆಗೆ ಸಿಟಿಯ ತುಂಬಾ ಹರಡಿಕೊಂಡಿರುವ ಇಂತಹ ಗಲ್ಲಿ ರೌಡಿಗಳಿಗೆ ಖಾಕಿ ಪಡೆ ಶೀಘ್ರವೇ ಮೂಗುದಾರ ಹಾಕಬೇಕಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.